ಎಲ್ರಿಗೂ ನಮಸ್ಕಾರ. ಹರ ಹರ ಮಹಾದೇವ್. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಮುಮ್ತಾಜ್ ಅಬ್ದುಲ್ ನೆಲ್ಲೆಡ್ಕ. ವೀಕ್ಷಕರೇ, ಇವತ್ತು ನಾನು ನನ್ನ ಇತಿಹಾಸ ಪಠ್ಯ ಪುಸ್ತಕಗಳಲ್ಲಿ ತಿಳಿಯದೇ ಇರುವಂತಹ, ನನಗೆ ಹೇಳಿಕೊಡದೇ ಇರುವಂತಹ, ನನ್ನ ಅರಿವಿಗೆ ಬರದೇ ಇರುವಂತಹ ಒಂದು ಸತ್ಯವನ್ನ ತಿಳ್ಕೊಂಡು ಬಂದಿದ್ದೀನಿ. ಬಹುಶಃ ನಾನಿವತ್ತು ತಿಳ್ಕೊಂಡಿರುವಂತಹ ಸತ್ಯ ಕೇವಲ 10%. ಆ 10% ಸತ್ಯವನ್ನ ತಿಳ್ಕೊಂಡು ನನಗೆ ಅದನ್ನು ಸಹಿಸಿಕೊಳ್ಳೋದಕ್ಕಾಗಲಿಲ್ಲ, ನನಗೆ ಅದನ್ನ ಅರ್ಗಿಸ್ಕೊಳ್ಳೋದಕ್ಕಾಗಲಿಲ್ಲ, ಅದರಿಂದ ಹೊರಗೆ ಬರೋದಕ್ಕಾಗಲಿಲ್ಲ. ಇನ್ನು ಆ 90% ಸತ್ಯ ಕೂಡ ನನಗೆ ತಿಳಿದಿದ್ದರೆ ನಮಗೆ ಪಠ್ಯ ಪುಸ್ತಕವನ್ನ ಯಾರು ಬರ್ದಿದ್ರಲ್ಲ, ಆ ಸೋಕಾಲ್ಡ್ ಇತಿಹಾಸಕಾರರು, ಏನಾಗ್ತಿತ್ತು ನನಗೆ ಗೊತ್ತಿಲ್ಲ. ಬಹುಶಃ ನಾನು ಯಾವುದರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅನ್ನುವಂಥ ಒಂದು ಐಡಿಯಾ ಈಗ ನಿಮಗೆ ಸಿಕ್ಕಿರಬಹುದು. ಚಾವಾ ಸಿನಿಮಾದ ಬಗ್ಗೆ ಮಾತಾಡ್ತಾ ಇದ್ದೀನಿ. ಹೌದು, ತನ್ನ ಕಣ್ಣನ್ನ ಕಿತ್ತರು, ತನ್ನ ಉಗುರನ್ನ ಕಿತ್ತರು, ತನ್ನ ನಾಲಿಗೆಯನ್ನ ಸೀಳಿದ್ರು, ಕೊನೆಗೆ ತನ್ನ ದೇಹವನ್ನ 2 ಭಾಗವಾಗಿಸಿದ್ರು ಕೂಡ ಯಾವುದೇ ಹಂತದಲ್ಲೂ ತನ್ನ ಧರ್ಮವನ್ನ ಬಿಟ್ಟುಕೊಡದೆ, ತನ್ನ ಧರ್ಮಕ್ಕೋಸ್ಕರ ತನ್ನ ಪ್ರಾಣವನ್ನೇ ತ್ಯಾಗ ಮಾಡಿದಂತಹ ಧರ್ಮ ವೀರ ಸಂಭಾಜಿ ಮಹಾರಾಜರ ಶೌರ್ಯ ಪರಾಕ್ರಮವನ್ನ ಎತ್ತಿ ಹಿಡಿದಂತಹ ಸಿನಿಮಾ ಚಾವಾದ ಬಗ್ಗೆ ಮಾತಾಡ್ತಾ ಇದ್ದೀನಿ. ನನಗೆ ಖಂಡಿತ ಆ ಸಿನಿಮಾವನ್ನ ನೋಡಿದ ಮೇಲೆ ನಾನು ಇತಿಹಾಸ ಪಠ್ಯ ಪುಸ್ತಕದಲ್ಲಿ ಏನು ಓದ್ದೆ ಅನ್ನುವಂತಹ ಪ್ರಶ್ನೆ ಮೂಡೋದಕ್ಕೆ ಆರಂಭ ಆಯಿತು. ನಮಗೆ ಏನು ಹೇಳಿಕೊಟ್ರು? ನಮ್ಮ ಇತಿಹಾಸ ಪಠ್ಯ ಪುಸ್ತಕದಲ್ಲಿ ಕೇವಲ ಸುಳ್ಳನ್ನೇ ನಮಗೆ ಹೇಳ್ಕೊಟ್ಟಿರುವಂಥದ್ದು. ಚಾವ ಅನ್ನುವಂಥದ್ದು ಕೇವಲ ಒಂದು ಸಿನಿಮಾ ಅಂತ ನಾನು ಹೇಳೋದಕ್ಕೆ ಇಷ್ಟನೇ ಪಡೋದಿಲ್ಲ. ಚಾವ ಮುಚ್ಚಿಟ್ಟ ಇತಿಹಾಸವನ್ನ ಎತ್ತಿ ಹಿಡಿದಿರುವಂತಹ ಒಂದು ನೈಜ ಇತಿಹಾಸ. ಚಾವ ಛತ್ರಪತಿ ಶಿವಾಜಿ ಮಹಾರಾಜರ ಮಗ, ಧರ್ಮವೀರ ಸಂಭಾಜಿ ಮಹಾರಾಜರ ಶೌರ್ಯ ಪರಾಕ್ರಮವನ್ನ ಎತ್ತಿ ಹಿಡಿದಿರುವಂತಹ ನೈಜ ಇತಿಹಾಸ. ಚಾವ ಸಿನಿಮಾ ಸಿಂಹದ ಮರಿ ಯಾವತ್ತಿದ್ರೂ ಕೂಡ ಸಿಂಹನೇ, ಕುರಿ ಅಲ್ಲ ಅನ್ನುವಂಥದ್ದನ್ನ ಸಾರಿ ಸಾರಿ ಹೇಳುವಂತಹ ನೈಜ ಇತಿಹಾಸ. ಚಾವ ಅನ್ನುವಂಥದ್ದು ಒಬ್ಬ ಧರ್ಮನಿಷ್ಠ ನಾಯಕನ ಸಹಧರ್ಮಿಣಿಯ ತ್ಯಾಗ, ಆಕೆಯ ಆತ್ಮಬಲ, ಆಕೆಯ ಧೈರ್ಯವನ್ನ ಸಾರಿ ಸಾರಿ ಹೇಳುವಂತಹ ನೈಜ ಇತಿಹಾಸ. ಚಾವ ಇಸ್ಲಾಮಿಕ್ ದಾಳಿಕೋರರ, ಔರಂಗಜೇಬನ ಆ ಕ್ರೂರತೆಯ ಉತ್ತುಂಗತೆಯನ್ನ ನಮ್ಮ ಮುಂದೆ ತೆರೆದಿಡುವಂತಹ ನೈಜ ಇತಿಹಾಸ. ಚಾವ ನಮ್ಮವರೇ ನಮಗೆ ಹಿಂದಿನಿಂದ ಚೂರಿಯನ್ನ ಹಾಕಿ ಹಣಕ್ಕೋಸ್ಕರ, ಅಧಿಕಾರಕ್ಕೋಸ್ಕರ ಶತ್ರುಗಳ ಜೊತೆಗೆ ಸೇರಿ ಅವರ ಜೊತೆ ಕೈಯನ್ನ ಜೋಡಿಸಿ ನಮ್ಮ ನಾಶಕ್ಕೆ ಕಾರಣರಾದವರ ನೈಜ ಇತಿಹಾಸ. ಚಾವ ನಾವೆಲ್ಲರೂ ಕೂಡ ತಿಳ್ಕೊಳ್ಳೇಬೇಕಾಗಿರುವಂತಹ ನೈಜ ಇತಿಹಾಸ. ಚಾವ ಹಿಂದೂಗಳ ಒಗ್ಗಟ್ಟಿನ ಅವಶ್ಯಕತೆ ಏನಿದೆ ಅನ್ನುವಂಥದ್ದನ್ನ ಸಾರಿ ಸಾರಿ ಹೇಳುವಂತಹ ನೈಜ ಇತಿಹಾಸ. ಹಿಂದೂಗಳು ಏನು ಮಾಡಬೇಕು, ಹಿಂದೂಗಳಲ್ಲಿ ಒಗ್ಗಟ್ಟು ಇಲ್ಲದೆ ಹೋದರೆ ಮುಂದೆ ಏನಾಗುತ್ತೆ ಅನ್ನುವಂಥದ್ದನ್ನ ನಮ್ಮೆಲ್ಲರ ಮುಂದೆ ಎತ್ತಿ ಹಿಡಿಯುವಂತಹ ನೈಜ ಇತಿಹಾಸ. ಇದು ಚಾವ. ಚಾವ ಅಂದ್ರೆ ಏನು? ಸಿಂಹದ ಮರಿ. ಛತ್ರಪತಿ ಶಿವಾಜಿ ಮಹಾರಾಜರು ಸಿಂಹ ಆಗಿದ್ರು, ಅವರ ಮಗ ಸಂಭಾಜಿ ಮಹಾರಾಜರು ಸಿಂಹದ ಮರಿ. ಅವರ ತ್ಯಾಗ, ಅವರ ಬಲಿದಾನ, ಅವರ ಧೈರ್ಯ ಆ ಸಿನಿಮಾವನ್ನ ನೋಡಿದಾಗಲೇ ನಿಮಗೆ ಅರ್ಥ ಆಗುತ್ತೆ. ನಾನು ಇಲ್ಲಿ ಅವರ ತ್ಯಾಗ, ಅವರ ಬಲಿದಾನ ಅಂತ ಹೇಳ್ತಾ ಇದ್ದೀನಲ್ಲ, ಅದನ್ನ ನಾನು ಹೇಳೋದಲ್ಲ, ನಿಮಗೆ ಅದನ್ನ ಪರದೆಯ ಮೇಲೆ ನೋಡಿದಾಗ ಅರ್ಥ ಆಗುತ್ತೆ. ತ್ಯಾಗ, ಬಲಿದಾನ, ಧೈರ್ಯದ ನಿಜವಾದ ಅರ್ಥ ಏನು ಅಂತ. ತನ್ನ ಧರ್ಮಕ್ಕೋಸ್ಕರ ಎಷ್ಟರ ಮಟ್ಟಿಗೆ ನರಕ ಯಾತನೆಯನ್ನು ಅನುಭವಿಸಿದ್ರು ಅನ್ನುವಂಥದ್ದನ್ನ
ಚಾವ ಎತ್ತಿ ಹಿಡಿಯುತ್ತೆ. ನಿಜವಾಗ್ಲೂ ಹೇಳ್ತೀನಿ, ಕೊನೆಯ ಆ ಅರ್ಧ 1 ಗಂಟೆ ಇದೆಯಲ್ಲ, ಬಹಳ ಕಷ್ಟ ಆಗತ್ತೆ ನೋಡೋದಕ್ಕೆ. ನನಗೆ ನಿಜವಾಗ್ಲೂ ಕಣ್ಣೀರನ್ನ ತಡ್ಕೊಳ್ಳೋದಕ್ಕಾಗ್ಲಿಲ್ಲ. ಅವರ ಅತ್ಯಾಗ, ಅವರ ನರಕ ಯಾತನೆ, ಅವುಗಳನ್ನ ನೋಡಿ ಸುಮ್ಮನೆ ಅದನ್ನ ನೋಡೋದಕ್ಕೂ ಆಗ್ತಾ ಇರಲಿಲ್ಲ. ಕಣ್ಣು ಮುಚ್ಚಿ ತಲೆ ಬಾಗಿ ಕಣ್ಣೀರು ಹಾಕೋದು ಬಿಟ್ರೆ ಬೇರೆ ಏನು ತೋರಿಸ್ತಾ ಇರಲಿಲ್ಲ. ನಾನೀಗ ಹೇಳುವಂಥದ್ದನ್ನ ಕೇಳಿದಾಗ ಅಂಥದ್ದು ಏನಿರಬಹುದು ಅಂತ ನಿಮಗೆ ಅನ್ನಿಸ್ಬಹುದು. ದಯವಿಟ್ಟು ನೀವು ಚಾವಾ ಸಿನಿಮಾವನ್ನ ನೋಡಿ, ಆಗ ನಿಮಗೆ ಅರ್ಥ ಆಗತ್ತೆ. ಅವರು ಅನುಭವಿಸಿದಂತಹ ಆ ನರಕ ಇದೆಯಲ್ಲ, ನನಗೆ ಅನ್ನಿಸ್ತಾ ಇತ್ತು ಒಬ್ಬ ವ್ಯಕ್ತಿಗೆ ಎಷ್ಟು ಅಂತ ಹಿಂಸೆಯನ್ನು ಕೊಡೋದಕ್ಕೆ ಸಾಧ್ಯ. ಔರಂಗಜೇಬ್ ನನಗೆ ಅಲ್ಲಿ ಮನುಷ್ಯನ ಹಾಗೆ ಕಾಣಿಸ್ತಾನೆ ಇರ್ತಿರ್ಲಿಲ್ಲ, ರಾಕ್ಷಸನ ಹಾಗೆ ಕಾಣ್ತಾ ಇದ್ದ. ಆ ಮಟ್ಟಿನ ಕ್ರೌರ್ಯತೆಯನ್ನ ನಾವು ನೋಡಿದ್ವಿ. ಔರಂಗಜೇಬ್ ಕೊನೆಗೆ ಹಿಂಸೆಯನ್ನ ಕೊಟ್ಟು ಕೊನೆಯ ಹಂತದಲ್ಲಿ ಉಗುರನ್ನ ಕಿತ್ತು, ಕಣ್ಣುಗಳನ್ನ ಕಿತ್ತು ಕೊನೆಯ ಹಂತಕ್ಕಾಗುವಾಗ ಬಂದು ಹೇಳ್ತಾನೆ ಧರ್ಮವೀರ ಸಂಭಾಜಿ ಮಹಾರಾಜರ ಜೊತೆಗೆ, ಯಾಕೆ ಕಷ್ಟ, ಸುಮ್ಮನೆ ನಮ್ಮ ಕಡೆ ಬಂದ್ಬಿಡು, ನಿನಗೇನು ಸಮಸ್ಯೆ ಆಗಲ್ಲ. ಆಗ ನಮ್ಮ ಮತಕ್ಕೆ ಮತಾಂತರ ಆಗಿಬಿಡುವಂತ ಔರಂಗಜೇಬ್ ಹೇಳ್ತಾನೆ. ಧರ್ಮವೀರ ಸಂಭಾಜಿ ಮಹಾರಾಜರು ಅಷ್ಟೊಂದು ನರಕ ಯಾತನೆಯನ್ನು ಅನುಭವಿಸ್ತಾ ಇದ್ದಾರೆ. ಬೇರೆ ಯಾರಿಗೆ ಆಗಿದ್ದರೂ ಕೂಡ ಹೋಗ್ಬಿಡ್ತೀನಿ, ಈ ನರಕದಿಂದ ಒಂದು ಬಾರಿ ಪಾರಾಗಿ ಬಿಟ್ರೆ ಸಾಕು ಅಂತ ಅನ್ನಿಸ್ತಾ ಇತ್ತೋ ಏನೋ. ಆದ್ರೆ ಸಂಭಾಜಿ ಮಹಾರಾಜರು ಏನ್ ಹೇಳ್ತಾರೆ ಗೊತ್ತಾ, ನೀವು ನಮ್ಮ ಕಡೆಗೆ ಬಂದ್ಬಿಡಿ, ಏನು ಸಮಸ್ಯೆ ಇರಲ್ಲ. ಹಾ, ಮತಾಂತರ ಆಗುವಂತಹ ಅವಶ್ಯಕತೆ ಕೂಡ ಇರಲ್ಲ ಅನ್ನುವಂತಹ ಮಾತನ್ನ ಸಂಭಾಜಿ ಮಹಾರಾಜರು ಹೇಳ್ತಾರಲ್ಲ, ಇದು ಸನಾತನ ಧರ್ಮದ ಶ್ರೇಷ್ಠತೆ. ಆ ನರಕ ಯಾತನೆಯನ್ನ ಅನುಭವಿಸ್ತಾ ಇರುವಾಗ್ಲೂ ಕೂಡ ತನ್ನ ಧರ್ಮವನ್ನ ಬಿಟ್ಟುಕೊಡ್ಲಿಲ್ಲಲ್ಲ, ತನ್ನ ಧರ್ಮದ ಶ್ರೇಷ್ಠತೆಯನ್ನ ಎತ್ತಿ ಹಿಡಿದ್ರಲ್ಲ. ಇದು ನೀವು ನೋಡ್ಬೇಕಾಗಿರುವಂಥದ್ದು. ಇದು ನೀವು ಚಾವಾ ಸಿನಿಮಾದಲ್ಲಿ ಕಾಣ್ತೀರಿ. ಸಂಭಾಜಿ ಮಹಾರಾಜರು ಆ ಮಾತನ್ನ ಹೇಳಿದಾಗ ಇಡೀ ಥಿಯೇಟರ್ ತುಂಬಾ ಘೋಷಗಳು ಮೊಳಗಿದ್ವು, ಚಪ್ಪಾಳೆ ಹೊಡೆದ್ರು ಜನ. ಅವರು ಅನುಭವಿಸಿದಂತಹ ಆ ನೋವನ್ನ ನೋಡಿದಾಗ ನಿಜವಾಗ್ಲೂ ನಮ್ಮ ಪೂರ್ವಜರು ತಮ್ಮ ಧರ್ಮಕ್ಕೋಸ್ಕರ ಅದೆಷ್ಟು ಕಷ್ಟವನ್ನ ಅನುಭವಿಸಿದ್ರು, ಎಂತಹ ನರಕ ಯಾತನೆಯನ್ನ ಅನುಭವಿಸಿದ್ರು ಅಂತ ಅನ್ಸುತ್ತೆ. ಅದಕ್ಕೋಸ್ಕರನಾದ್ರೂ ತನ್ನ ಧರ್ಮ ರಕ್ಷಣೆಗೆ, ತನ್ನ ದೇಶ ರಕ್ಷಣೆಗೆ ತಾನು ಹಗಲಿರುಳು ಶ್ರಮಿಸಬೇಕು ಅಂತ ಅನ್ಸುತ್ತೆ. ಇಲ್ಲ ಅಂದ್ರೆ ಖಂಡಿತವಾಗ್ಲೂ ನಿಮಗೆ ಹಾಗೆ ಅನ್ನಿಸ್ಲಿಲ್ಲ ಅಂತ ಅಂದ್ರೆ ಬಹುಶಃ ನೀವು ಅದು ಅವರಿಗೆ ಮಾಡುವಂತಹ ಅವಮಾನ, ಅವರ ಅತ್ಯಾಗಕ್ಕೆ ನಾವು ಮಾಡುವಂತಹ ಮೋಸ ಅಂತ ಅನ್ಸುತ್ತೆ. ನಮಗೆ 70 ವರ್ಷಗಳಲ್ಲಿ ಎಂತಹ ಇತಿಹಾಸವನ್ನ ಹೇಳ್ಕೊಟ್ರು, ಎಂತಹ ಇತಿಹಾಸವನ್ನ. ಇವತ್ತು 10 ಮೊಘಲ್ ರಾಜರ ಹೆಸರನ್ನ ಹೇಳಿ ಅಂತ ಹೇಳಿದ್ರೆ ಪಟಪಟ ಅಂತ ಹೇಳ್ಬಿಡ್ತೀವಿ, 10 ಅಲ್ಲ 20 ಹೇಳ್ಬಿಡ್ತೀವಿ. ಅದೇ 10 ಹಿಂದೂ ರಾಜರ ಹೆಸರುಗಳನ್ನ ಹೇಳಿ ಅಂತ ಹೇಳಿದ್ರೆ 1, 2, 3, ಜಾಸ್ತಿ ಅಂದ್ರೆ 4, 5. ಅದಾದ ನಂತರ ತಡವರಿಸ್ತೀವಿ, ಹೇಳೋದಕ್ಕಾಗಲ್ಲ. ಯಾಕೆ? 70 ವರ್ಷಗಳಿಂದ ನಮಗೆ ಹೇಳ್ಕೊಟ್ಟಿದಾರಲ್ಲ, ದ ಗ್ರೇಟ್ ಹಿಸ್ಟ್ರಿ, ಇತಿಹಾಸ ನಮ್ಮನ್ನ ಹಾಗೆ ಮಾಡಿಬಿಟ್ಟಿದೆ. ಆದ್ರೆ ನಾನು ಹೇಳೋದು, ಅವರಂತೂ ನಮಗೆ ಹೇಳ್ಕೊಟ್ಟಿಲ್ಲ. ನಾವು ನಮ್ಮ ಮನೆಯಲ್ಲಿ ನಮ್ಮ ಮಕ್ಕಳಿಗೆ ಇದನ್ನ ಹೇಳಿಕೊಡ್ಲೇಬೇಕು. ಪ್ರತಿಯೊಬ್ಬರು ಕೂಡ ನಮ್ಮ ನೈಜ ಇತಿಹಾಸವನ್ನ ತಿಳ್ಕೊಳ್ಬೇಕು, ತಿಳಿಸಬೇಕು. ನಮ್ಮ ಇತಿಹಾಸ ಪಠ್ಯಪುಸ್ತಕದಲ್ಲಿ ನಾವು ಛತ್ರಪತಿ ಶಿವಾಜಿ ಮಹಾರಾಜರ ಎಷ್ಟು ಕಥೆಗಳನ್ನು ಓದಿದ್ವಿ, ಸಂಭಾಜಿ ಮಹಾರಾಜರ, ಧರ್ಮವೀರ ಸಂಭಾಜಿ ಮಹಾರಾಜರ ಎಷ್ಟು ಕಥೆಗಳನ್ನು ಓದಿದ್ವಿ? ಇಲ್ಲ ಅಲ್ವಾ?
ಕೆಲವರಿಗೆ ಹೆಸರೇ ಗೊತ್ತಿರಲ್ಲ, ಅವರು ಯಾರು ಅಂತಾನೆ ಗೊತ್ತಿರಲ್ಲ. ಅದೇ ಅಕ್ಬರ್, ಬಾಬರ್, ಶಹಜಹಾನ್, ಔರಂಗಜೇಬ್. ಇವರು ವೀರರು, ಶೂರರು, ಪರಾಕ್ರಮಿಗಳು. ಅವರ ಇತಿಹಾಸವನ್ನ ಓದಿದ್ದು. ಅಕ್ಬರ್ ದಿ ಗ್ರೇಟ್ ಅಂತ ಹೇಳಿದ್ದು. ಇಷ್ಟು ವರ್ಷ ಯಾಮಾರಿದ್ವಿ, ಆದ್ರೆ ಇನ್ನು ಮುಂದೆ ಯಾಮಾರಬಾರದು. ನಮ್ಮ ಮನೆಯಲ್ಲಿ ಪ್ರತಿಯೊಬ್ಬರು ಕೂಡ ನಮ್ಮ ಮಕ್ಕಳಿಗೆ, ನಮ್ಮವರಿಗೆ ನೈಜ ಇತಿಹಾಸವನ್ನ ತಿಳಿಸಿ ಕೊಡಲೇಬೇಕು. ನೀವು ಬೇಕಾದ್ರೆ ನಮ್ಮ ಕರ್ನಾಟಕವನ್ನೇ ತಗೊಳ್ಳಿ. ಟಿಪ್ಪು ಸುಲ್ತಾನ್ ಒಬ್ಬ ಮತಾಂಧ, ಒಬ್ಬ ಹೇಡಿ. ಆತನನ್ನ ತಲೆ ಮೇಲೆ ಹೊತ್ತು ಮೆರೆಸ್ತಾರೆ, ಟಿಪ್ಪು ಜಯಂತಿ ಮಾಡ್ತಾರೆ. ಏನ್ ಮಾಡಿದಾನೆ ಆತ? ಅದನ್ನು ಕೊಡುಗೆ ಏನು? ಈ ರಾಜ್ಯಕ್ಕೆ ಆತನ ಕೊಡುಗೆ ಏನು? ಅದೇ ಮೈಸೂರು ರಾಜಮನೆತನದವರ ಕೊಡುಗೆ ಎಷ್ಟಿದೆ? ಎಷ್ಟು ಆಸ್ಪತ್ರೆಗಳನ್ನ ಕಟ್ಟಿಸಿಲ್ಲ, ಅಣೆಕಟ್ಟು ಕಟ್ಟಿಸಿಲ್ಲ, ತಮ್ಮ ಜಾಗವನ್ನ ಜನರ ಹಿತಕ್ಕಾಗಿ ಬಿಟ್ಟು ಕೊಡ್ಲಿಲ್ಲ. ಪಠ್ಯ ಪುಸ್ತಕದಲ್ಲಿ ನಾವು ಯಾರ ಬಗ್ಗೆ ಓದ್ತೀವಿ? ಆದ್ರೆ ಟಿಪ್ಪು ಸುಲ್ತಾನ ಬಗ್ಗೆ ಓದ್ತೀವಿ. ನಮ್ಮ ನಾಯಕರು ಯಾರನ್ನ ಮೆರೆಸ್ತಾರೆ ತಲೆ ಮೇಲೆ ಹೊತ್ಕೊಂಡು? ಟಿಪ್ಪು ಸುಲ್ತಾನನ್ನ ತಲೆ ಮೇಲೆ ಹೊತ್ಕೊಂಡು ಮೆರೆಸ್ತಾರೆ. ಇವರು ನಮಗೆ ಇತಿಹಾಸವನ್ನ ಹೇಳ್ಕೊಡ್ಲಿಲ್ಲ, ಆದ್ರೆ ನಾವು ತಿಳಿಸ್ಕೊಡ್ಬೇಕು. ಸತ್ಯ ಏನನ್ನೋದನ್ನ ಪ್ರತಿಯೊಬ್ಬರಿಗೂ ಕೂಡ ತಿಳಿಸ್ಕೊಡ್ಲೇಬೇಕು. ಔರಂಗಜೇಬ್ ಇರ್ತಾನಲ್ಲ, ಇಡೀ ದೇಶವನ್ನ ತಾನೊಬ್ಬನ್ನೇ ಆಳ್ಬೇಕು, ಎಲ್ಲರೂ ಕೂಡ ಮತಾಂತರ ಆಗಬೇಕು, ಎಲ್ಲರೂ ಕೂಡ ಇಸ್ಲಾಂ ಮತವನ್ನೇ ಆಚರಣೆ ಮಾಡಬೇಕು, ಇಸ್ಲಾಮನ್ನೇ ಸ್ವೀಕಾರ ಮಾಡಬೇಕನ್ನುವಂತಹ ಆ ಕೆಟ್ಟ ಹಠಕ್ಕೆ ಬಿದ್ದು ಅದು ಎಂತಹ ಕ್ರೌರ್ಯಕ್ಕೆ ಇಳಿಯುವುದಕ್ಕೂ ಕೂಡ ಸಿದ್ಧನಾಗಿರ್ತಾನೆ. ಒಂದು ಹಂತದಲ್ಲಿ ಆತ ಯಶಸ್ವಿ ಕೂಡ ಆಗಿರ್ತಾನೆ. ಆದರೆ ಆತನಿಗೆ ಒಂದೇ ಒಂದು ತಲೆನೋವು ಅಂತ ಎದುರಾಗಿದ್ದು ಛತ್ರಪತಿ ಶಿವಾಜಿ ಮಹಾರಾಜರು. ಎಲ್ಲರನ್ನ ಸೋಲ್ಸಿದ, ಇಡೀ ನಮ್ಮ ದೇಶದ ಸಂಸ್ಕೃತಿಯನ್ನ ಹಾಳ್ಗೆಡವುತ್ತಾನೆ, ದೇವಸ್ಥಾನಗಳನ್ನ ಲೂಟಿ ಮಾಡ್ತಾನೆ, ನಾಶ ಮಾಡ್ತಾನೆ, ಮಸೀದಿಗಳು ತಲೆ ಎತ್ತುತ್ತವೆ. ಆದ್ರೆ ಅದರಿಂದ ಶಿವಾಜಿ ಮಹಾರಾಜರನ್ನ ಸೋಲಿಸೋದಕ್ಕೆ ಆಗಲ್ಲ. ಆದ್ರೆ ಕೊನೆಗೆ ಒಂದಿನ ಶಿವಾಜಿ ಮಹಾರಾಜರ ಸಾವಿನ ಸುದ್ದಿ ತಿಳಿಯುತ್ತೆ. ಬಹಳ ಖುಷಿ ಪಡ್ತಾನೆ. ಆ ಸಾವಿನ ಸುದ್ದಿಯ ಜೊತೆಗೆ ಈ ಚಾವಾ ಮೂವಿ ಆರಂಭ ಆಗತ್ತೆ. ಆದ್ರೆ ಆತನ ಖುಷಿ ಏನಿದೆ ಅದು ಬಹಳ ಸಮಯ ಉಳಿಯಲ್ಲ. ಆತನ ಆ ಖುಷಿಗೆ ತಣ್ಣೀರನ್ನ ಎರಚೋದಕ್ಕೆ ಆತನಿಗೆ ಮರ್ಮಾಘಾತವನ್ನ ನೀಡೋದು ಛತ್ರಪತಿ ಶಿವಾಜಿ ಮಹಾರಾಜರ ಮಗ ಧರ್ಮವೀರ ಸಂಭಾಜಿ ಮಹಾರಾಜ್. ಈ ಸಿನಿಮಾದಲ್ಲಿ ಸಂಭಾಜಿ ಮಹಾರಾಜರಿಗೆ ಅವರು ನೀಡಿರುವಂತಹ ಆ ಹಿಂಸೆ ಇದೆಯಲ್ಲ, ಆ ಹಿಂಸೆಯ ಕೇವಲ 10% ಮಾತ್ರ ತೋರಿಸಿರುವಂಥದ್ದು, ಅಥವಾ ಆ ಸತ್ಯ ಏನಿದೆ ಕೇವಲ 10% ನಮಗೆ ತೋರಿಸಿರುವಂಥದ್ದು. ಬಹುಶಃ ಪೂರ್ತಿ ಸತ್ಯವನ್ನ ತೆರೆದಿಡ್ತಿದ್ರೆ ಸೆನ್ಸಾರ್ನವರು ಈ ಸಿನಿಮಾ ಬಿಡುಗಡೆ ಮಾಡೋದಕ್ಕೆ ಅವಕಾಶವನ್ನೇ ಕೊಡ್ತಾ ಇರಲಿಲ್ಲ. ನೋಡ್ಬೇಕು ನೀವು ಎಂತಹ ನರಕ ಯಾತನೆಯನ್ನ ಸಂಭಾಜಿ ಮಹಾರಾಜರು ಅನುಭವಿಸ್ತಾರೆ ಅನ್ನುವಂಥದ್ದನ್ನ. ಉಗುರು ಕೀಳ್ತಾರೆ, ಕಣ್ಣು ಕೀಳ್ತಾರೆ, ನಾಲಗೆಯನ್ನ ಕೀಳ್ತಾರೆ, ಇಡೀ ದೇಹವನ್ನ ತಲವಾರ್ನಿಂದ ಕೊಯ್ತಾರೆ, ಮಂಡಿ ಚಿಪ್ಪಿಗೆ ನಿರಂತರವಾಗಿ ಹೊಡಿತಾರೆ. ಆ ಗಾಯಗಳಿಗೆ ಉಪ್ಪನ್ನ ಸವರಿ ಕೆಟ್ಟ ಖುಷಿಯನ್ನ ಅನುಭವಿಸ್ತಾರೆ ಅವರು. ಇಷ್ಟೆಲ್ಲ ನೋವನ್ನ, ಇಷ್ಟೆಲ್ಲ ನರಕ ಯಾತನೆಯನ್ನ ಅನುಭವಿಸಿದ್ರು ಕೂಡ ತನ್ನ ಧರ್ಮಕ್ಕೋಸ್ಕರ ಆ ನೋವನ್ನ ಸಹಿಸ್ಕೊಳ್ತಾರಲ್ಲ ಸಂಭಾಜಿ ಮಹಾರಾಜರು. ಗ್ರೇಟ್ ರೀ. ಏನ್ ಹೇಳೋದು ಅದ್ರ ಬಗ್ಗೆ? ನೀವು ನೋಡ್ಬೇಕಿದನ್ನ. ಚಾವಾ ಸಿನಿಮಾವನ್ನ ನೀವು ನೋಡಲೇಬೇಕು. ಒಬ್ಬ ಹಿಂದೂವಾಗಿ, ಒಬ್ಬ ರಾಷ್ಟ್ರೀಯವಾದಿಯಾಗಿ ನೀವು ನೋಡಲೇಬೇಕು.
ನೋಡಲೇಬೇಕು ನೀವು ಈ ಸಿನಿಮಾವನ್ನ. ಆದ್ರೆ ವಿಪರ್ಯಾಸ ಏನು ಗೊತ್ತಾ, ಇವತ್ತು ನಮಗೆ ಛತ್ರಪತಿ ಶಿವಾಜಿ ಮಹಾರಾಜರನ್ನ ದ್ವೇಷ ಮಾಡುವಂತಹ ಹಿಂದೂಗಳು ಸಿಗ್ತಾರೆ. ಸಂಭಾಜಿ ಮಹಾರಾಜರನ್ನ ದ್ವೇಷ ಮಾಡುವಂತಹ ಹಿಂದೂಗಳು ಸಿಗ್ತಾರೆ. ಅಥವಾ ತನ್ನ ಧರ್ಮಕ್ಕೋಸ್ಕರ ತನ್ನ ದೇಶಕ್ಕೋಸ್ಕರ ಪ್ರಾಣವನ್ನ ತ್ಯಾಗ ಮಾಡಿದಂತಹ ಹಿಂದೂ ರಾಜರನ್ನ ದ್ವೇಷ ಮಾಡುವಂತಹ ಅದೆಷ್ಟೋ ಹಿಂದೂಗಳು ಸಿಗ್ತಾರೆ. ಆದರೆ ಒಂದು ಬಾರಿ ನನಗೆ ಹೇಳಿ, ಅಕ್ಬರ್ನನ್ನ ದ್ವೇಷ ಮಾಡುವಂತಹ ಒಬ್ಬನೇ ಒಬ್ಬ ಮುಸಲ್ಮಾನ ಸಿಗ್ತಾನ? ಶಹಜಹಾನ್ನನ್ನ ದ್ವೇಷ ಮಾಡುವಂತ ಒಬ್ಬನೇ ಒಬ್ಬ ಮುಸಲ್ಮಾನ ಸಿಗ್ತಾನ? ಔರಂಗಜೇಬನನ್ನ ದ್ವೇಷ ಮಾಡುವಂತ ಒಬ್ಬನೇ ಒಬ್ಬ ಮುಸಲ್ಮಾನ ಸಿಗ್ತಾನ? ಟಿಪ್ಪು ಸುಲ್ತಾನನ್ನ ದ್ವೇಷ ಮಾಡುವಂತಹ ಒಬ್ಬನೊಬ್ಬ ಮುಸಲ್ಮಾನ ಸಿಗ್ತಾನ? ಸಿಗಲ್ಲ. ಇದು ವ್ಯತ್ಯಾಸ. ಬಹುಶಃ ಇಂತಹ ಕೆಚ್ಚೆದೆಯ ಧರ್ಮ ವೀರರು ಅವತ್ತು ಇಲ್ಲದೆ ಇದ್ದಿದ್ರೆ, ಅವತ್ತು ಧರ್ಮಕ್ಕಾಗಿ ತಮ್ಮ ಪ್ರಾಣವನ್ನ ತ್ಯಾಗ ಮಾಡದೆ ಹೋಗಿದ್ರೆ, ಇವತ್ತು ಈ ಕಾರ್ಯಕ್ರಮವನ್ನ ನಾನು ಪರ್ಷಿಯನೋ ಅರೇಬಿಕೋ ಅಥವಾ ಉರ್ದು ಭಾಷೆಯಲ್ಲೋ ಮಾಡಬೇಕಾದಂತಹ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇತ್ತು. ಆದ್ರೆ ಏನ್ ಮಾಡೋದು? ಸತ್ಯವನ್ನ ತಿಳ್ಕೊಂಡ್ರು ಅದನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗದೇ ಇರುವಂತಹ ಬಹಳಷ್ಟು ಜಯಚಂದ್ಗಳು ಇವತ್ತು ನಮ್ಮ ನಿಮ್ಮ ಜೊತೆ ಇದ್ದಾರೆ. ಆದ್ರೆ ಖಂಡಿತವಾಗ್ಲೂ ನಾನು ಹೇಳ್ತೀನಿ, ಈ ಚಾವಾ ಸಿನಿಮಾದ ಅವಶ್ಯಕತೆ ಬಹಳಷ್ಟಿತ್ತು. ಮುಚ್ಚಿಟ್ಟಂತಹ ಇತಿಹಾಸವನ್ನ ತಿಳಿಸೋ ಸಲುವಾಗಿ ಈ ಸಿನಿಮಾದ ಅವಶ್ಯಕತೆ ಖಂಡಿತವಾಗ್ಲೂ ಇತ್ತು. ನಮ್ಮ ಪೂರ್ವಜರು ತಮ್ಮ ದೇಶಕ್ಕೋಸ್ಕರ ತಮ್ಮ ಧರ್ಮಕ್ಕೋಸ್ಕರ ಯಾವ ರೀತಿಯಾದಂತಹ ನರಕವನ್ನ ಅನುಭವಿಸಿದ್ರು, ತಮ್ಮ ಧರ್ಮಕ್ಕೋಸ್ಕರ ಪ್ರಾಣವನ್ನ ಯಾವ ರೀತಿ ತ್ಯಾಗ ಮಾಡಿದ್ರು, ಇವೆಲ್ಲವನ್ನ ತಿಳ್ಕೊಳ್ಳೋದಕ್ಕೋಸ್ಕರ, ಸತ್ಯದ ಅನಾವರಣಕ್ಕೋಸ್ಕರ ಈ ಚಾವಾ ಸಿನಿಮಾದ ಅವಶ್ಯಕತೆ ಖಂಡಿತವಾಗ್ಲೂ ಇತ್ತು ನಮಗೆ. ನನಗೆ ಈ ಸಿನಿಮಾ ಒಂದು ವಿಚಾರವನ್ನ ಬಹಳ ಸ್ಪಷ್ಟವಾಗಿ ಸಾರಿ ಸಾರಿ ಹೇಳ್ತಾ ಇದೆ ಅಂತ ಅನ್ನಿಸ್ತು ನೋಡಿದ ಮೇಲೆ. ಏನು? ಹಿಂದೂಗಳ ಒಗ್ಗಟ್ಟು, ಹಿಂದೂಗಳ ಒಗ್ಗಟ್ಟಿನ ಅವಶ್ಯಕತೆ ಎಷ್ಟು ಇದೆ ಅನ್ನುವಂಥದ್ದನ್ನ ಈ ಸಿನಿಮಾ ಸಾರಿ ಸಾರಿ ಹೇಳ್ತಾ ಇತ್ತು. ಅವತ್ತು ಕೂಡ ಹಿಂದೂಗಳಲ್ಲಿ ಒಗ್ಗಟ್ಟಿರಲಿಲ್ಲ. ಹಾಗಾಗಿ ಛತ್ರಪತಿ ಶಿವಾಜಿ ಮಹಾರಾಜರು, ಧರ್ಮವೀರ ಸಂಭಾಜಿ ಮಹಾರಾಜರಂತಹ ಧರ್ಮನಿಷ್ಠರು ಮೋಸಕ್ಕೆ ಒಳಗಾಗ್ತಾರೆ. ಇವತ್ತಿಗೂ ಕೂಡ ಹಿಂದೂಗಳಲ್ಲಿ ಒಗ್ಗಟ್ಟಿಲ್ಲ. ಹಾಗಾಗಿ ತನ್ನ ಧರ್ಮವನ್ನ ಎತ್ತಿ ಹಿಡಿತಾ ಇರುವಂತಹ ಸನಾತನ ಧರ್ಮಕ್ಕೋಸ್ಕರ ಹಗಲಿರುಳು ಶ್ರಮಿಸ್ತಾ ಇರುವಂತಹ ಮೋದಿಜಿಯಂತಹ ಒಬ್ಬ ಸನಾತನಿ ಸೋಲನ್ನ ಕಾಣ್ತಾ ಇರುವಂಥದ್ದು. ಎಲ್ಲಿವರೆಗೂ ಹಿಂದೂಗಳು ಈ ಸತ್ಯವನ್ನ ಅರ್ಥ ಮಾಡಿಕೊಳ್ಳೋದಿಲ್ಲವೋ, ಈ ಚಾವಾದಂತಹ ಸಿನಿಮಾವನ್ನ ನಾವು ಮಾತ್ರ ಅಲ್ಲ, ನಮ್ಮ ಇನ್ನು ಮುಂದೆಯ 10 ಪೀಳಿಗೆ ಕೂಡ ಕೂತ್ಕೊಂಡು ನೋಡಬೇಕಾದಂತಹ ಪರಿಸ್ಥಿತಿ ನಿರ್ಮಾಣ ಆಗೇ ಆಗತ್ತೆ. ಹಿಂದೂಗಳ ಒಗ್ಗಟ್ಟು ಎಷ್ಟು ಇದೆ ಅನ್ನುವಂಥದ್ದು ಈ ಸಿನಿಮಾವನ್ನ ನೋಡಿದಾಗ ನನಗಂತೂ ಅರ್ಥ ಆಯಿತು. ನಾನು ಹೇಳ್ತೀನಿ, ನೀವು ಒಬ್ಬ ಹಿಂದೂವಾಗಿ, ಒಬ್ಬ ರಾಷ್ಟ್ರೀಯವಾದಿಯಾಗಿ ಈ ಚಾವಾ ಸಿನಿಮಾವನ್ನ ನೋಡಲೇಬೇಕು. ನಾನು ಅದನ್ನ ನಿಮ್ಮ ಕರ್ತವ್ಯ ಅಂತ ಹೇಳ್ತೀನಿ. ಯಾವ್ದ್ಯಾವ್ದಕ್ಕೂ ನಾವು ಸಮಯವನ್ನ ವ್ಯರ್ಥ ಮಾಡ್ತೇವೆ. ಅಂಥದ್ರಲ್ಲಿ ಈ 2.5 ಗಂಟೆ ಇರುವಂತಹ ಈ ಒಂದು ಚಾವಾ ಸಿನಿಮಾವನ್ನ ನೋಡಬೇಕು. ಮತ್ತೆ ಹೇಳ್ತಾ ಇದ್ದೀನಿ, ಒಬ್ಬ ಹಿಂದೂವಾಗಿ, ಒಬ್ಬ ರಾಷ್ಟ್ರೀಯವಾದಿಯಾಗಿ ನೀವು ಈ ಸಿನಿಮಾವನ್ನ ನೋಡಲೇಬೇಕು. ನೋಡದೆ ಇದ್ರೆ, ಸತ್ಯವನ್ನ ತಿಳ್ಕೊಳ್ಳದೆ ಇದ್ರೆ, ಇತಿಹಾಸವನ್ನ ಅರ್ಥ ಮಾಡಿಕೊಂಡು ಏನು ತಪ್ಪುಗಳಿದೆ ಅದನ್ನ ಸರಿ ಮಾಡಿಕೊಂಡು ಮುಂದೆ ನಡೆಯದೆ ಇದ್ರೆ
ನಾವು ನಾಶ ಆಗ್ತೀವಿ, ನಮ್ಮವರು ನಾಶ ಆಗ್ತಾರೆ, ಮುಂದಿನ ಪೀಳಿಗೆ ಇದೆಯಲ್ಲ ನಮ್ಮನ್ನ ಖಂಡಿತವಾಗ್ಲೂ ಶಪಿಸುತ್ತೆ. ನೆನಪಿರಲಿ, ನಾನು ಚಾವಾ ಸಿನಿಮಾವನ್ನ ನೋಡಿ ಬಂದಿದ್ದೀನಿ. ಆ ಚಾವಾ ಸಿನಿಮಾ ನೋಡಿ ಬಂದ ನಂತರ ಖಂಡಿತವಾಗ್ಲೂ ನೀವೊಬ್ಬ ಹಿಂದೂ ಆಗಿ, ನೀವೊಬ್ಬ ರಾಷ್ಟ್ರೀಯವಾದಿಯಾಗಿ ಹೋಗಿದ್ರೆ ನಿಮ್ಮನ್ನು ಒಂದು ಯೋಚನೆಗೆ ಈ ಸಿನಿಮಾ ಖಂಡಿತವಾಗ್ಲೂ ದೂಡುತ್ತೆ. ಚಾವಾ ಸಿನಿಮಾವನ್ನ ಮಿಸ್ ಮಾಡಬೇಡಿ, ನೋಡಿ, ಸತ್ಯ ಏನು ಅನ್ನುವಂಥದ್ದನ್ನ ನೀವು ತಿಳ್ಕೊಳ್ಳಿ, ಎಲ್ರಿಗೂ ತಿಳಿಸುವಂತಹ ಪ್ರಯತ್ನವನ್ನ ಮಾಡಿ. ಮಕ್ಕಳಿಗೂ ಕೂಡ ಈ ಸಿನಿಮಾವನ್ನ ತೋರಿಸಲೇಬೇಕು. ಬಹುಶಃ ಕೊನೆಯ ಒಂದು ಅರ್ಧ ಗಂಟೆ ಏನಿದೆ ಅದನ್ನು ನೋಡೋದಕ್ಕೆ ಬಹಳ ಕಷ್ಟ ಆಗಬಹುದೋ ಏನೋ, ಆದರೂ ಕೂಡ ನೋಡ್ಲಿ, ಮಕ್ಕಳಿಗೂ ಗೊತ್ತಾಗಬೇಕು ನಮ್ಮ ಇತಿಹಾಸ ಏನು, ನಮ್ಮ ಧರ್ಮವೀರರು ಯಾವ ರೀತಿಯಾದಂತಹ ಕಷ್ಟಗಳನ್ನು ಅನುಭವಿಸಿದ್ರು, ಧರ್ಮಕ್ಕೋಸ್ಕರ ಯಾವ ರೀತಿಯಾದಂತಹ ತ್ಯಾಗವನ್ನ ಮಾಡಿದ್ರು. ನಾವು ಓದ್ತಾ ಇರುವಂತಹ ಇತಿಹಾಸ ಏನಿದೆ ಅದು ಸುಳ್ಳು ಅನ್ನುವಂಥದ್ದು ಮಕ್ಕಳಿಗೂ ಗೊತ್ತಾಗಲಿ. ಎಲ್ಲರೂ ಕೂಡ ಈ ಸಿನಿಮಾವನ್ನ ನೋಡಬೇಕು. ಸತ್ಯ ಏನನ್ನುವಂಥದ್ದು ಪ್ರತಿಯೊಬ್ಬರಿಗೂ ಕೂಡ ಅರ್ಥ ಆಗಬೇಕು. ಹಿಂದೂಗಳು ಒಗ್ಗಟ್ಟಾಗಬೇಕು, ಇಲ್ಲ ಅಂದ್ರೆ ಬಹಳ ಕಷ್ಟ ಇದೆ. ಚಾವಾ ಸಿನಿಮಾ ನೋಡಿ ಅರ್ಥ ಆಗತ್ತೆ. ಜೈ ಭವಾನಿ, ಜೈ ಶಿವಾಜಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.